ಯಾರನ್ನೂ ಸೋಲ್ಸೋಕ್ ಬಂದಿಲ್ಲ, ಆದ್ರೆ ಜನಗಳನ್ನ ಗೆಲ್ಸೋಕ್ ಬಂದಿದ್ದೇನೆ. ಡಾಕ್ಟರ್ ಕೆ ಸುಧಾಕರ್ಗೆ ಸಂದೀಪ್ ರೆಡ್ಡಿ ಟಾಂಗ್. ನಿಮ್ಮಂತೆ ಪಕ್ಷದಿಂದ ಪಕ್ಷಕ್ಕೆ ಹಾರಿ ತ್ಯಾಗ ಮಾಡಿ ಬಂದಿದ್ದೇನೆ ಅಂತ ಹೇಳೋ ವ್ಯಕ್ತಿಯೂ ನಾನಲ್ಲ. ಸಂದೀಪ್ ರೆಡ್ಡಿ. ನಾನಿವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು ನನ್ನ ಜನಗಳನ್ನ ಗೆಲ್ಸಕ್ಕೆ. ನಾನು ಜನಗಳನ್ನ ಗೆಲ್ಲಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಬಿಟ್ರೆ ಯಾರನ್ನೋ ಸೋಲಿಸುವಂತಹ ಹೀನ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆ ರೀತಿಯ ಒಂದು ಯೋಚನೆ ಸಹ ನಾನು ಮಾಡಕ್ಕೆ ಸಾಧ್ಯ ಇಲ್ಲ. ನಾನು ಯಾರನ್ನೋ ಸೋಲಿಸ್ಲಿಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದಿಲ್ಲ, ಆದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರನ್ನ ಗೆಲ್ಲಿಸ್ಲಿಕ್ಕೆ ಬಂದಿದ್ದೇನೆ. ನಿಮ್ಮಂತೆ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಕಾರ್ಯಕರ್ತರ ಮುಂದೆ ತ್ಯಾಗದ ಮಾತುಗಳನ್ನ ಹಾಡಲ್ಲ. ಅಧಿಕಾರಕ್ಕಾಗಿ, ಅದರಲ್ಲೂ ಇಂಥದ್ದೇ ಪೋರ್ಟ್ಫೋಲಿಯಂ ಬೇಕೆಂದು ಬ್ಲಾಕ್ ಮಾಡುವ ರಾಜಕಾರಣಿಯೂ ಅಲ್ಲ. ಸಣ್ಣ ಸಣ್ಣ ಕಾರ್ಯಕರ್ತರು, ಪಂಚಾಯಿತಿ ಮಟ್ಟದ ಮುಖಂಡರಿಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಮಾತನಾಡೋ ಜಾಯಮಾನ ನಂದಲ್ಲ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಟಾಂಗ್ ಕೊಟ್ಟಿದ್ದಾರೆ. 4 ದಿನಗಳ ಹಿಂದೆ ಅಣಕನೂರು ಡೈರಿಯಲ್ಲಿ ಕ್ಯಾನುಗಳ ವಿತರಣೆಗೆ ಬಂದಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಪಟ್ರೇನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣಕನೂರು ವೆಂಕಟೇಶಪ್ಪ ಮತ್ತು ಅವರ ಬೆಂಬಲಿಗರು ಸುಧಾಕರ್ ಸಖ್ಯ ಬಿಟ್ಟು ಸಂದೀಪ್ ರೆಡ್ಡಿ ಬಣಕ್ಕೆ ಸೇರ್ಪಡೆಯಾಗಿರುವ ಬಗ್ಗೆ ಮಾತನಾಡಿ ವ್ಯಂಗ್ಯವಾಡಿದರು. ನನ್ನಿಂದ ಲಾಭ ಪಡೆದು ನನ್ನ ಜೊತೆ ಬಿಟ್ಟು ಮತ್ತೊಬ್ಬರ ಕಡೆ ಹೋದವರ ಬಗ್ಗೆ ಮಾತನಾಡಿ, ಇಷ್ಟು ದಿನ ನನಗೆ ಕಾಂಗ್ರೆಸ್ ವಿರೋಧವಾಗಿತ್ತು, ಆದರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸೋ ಬಣವೊಂದು ಹುಟ್ಟುಕೊಂಡಿದೆ ಅಂತ ಪರೋಕ್ಷವಾಗಿ ಸಂದೀಪ್ ರೆಡ್ಡಿಗೆ ತಿಳಿದರು. ಆ ಹೇಳಿಕೆಗೆ ತಿರುಗೇಟು ನೀಡಿರುವ ಸಂದೀಪ್ ರೆಡ್ಡಿ, ನಿನ್ನ ಬಿಟ್ಟು ಹೋಗೋರನ್ನ ನೀನು ಕರೆದು ಮಾತನಾಡು, ಸಂಘಟನೆಯನ್ನ ಮಾಡು, ಅದು ಬಿಟ್ಟು ಸಭೆಗಳಲ್ಲಿ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತೆ ಸ್ಥಳೀಯ ಕಾರ್ಯಕರ್ತರು, ಪಂಚಾಯಿತಿ ಮಟ್ಟದ ಮುಖಂಡರುಗಳಿಗೆ ಬೆದರಿಕೆ ಹಾಕುವ ಶೈಲಿಯಲ್ಲಿ ಮಾತನಾಡೋದು ನಿಮಗೆ ಶೋಭೆ ತರೋದಿಲ್ಲ. ಯಾರ್ಯಾರ ಹಂಗಲ್ಲೂ ಬದುಕೋದಿಲ್ಲ. ನೀವು ಹೇಗೆ ಪ್ರಪಂಚಕ್ಕೆ ಹೀರೋ ಆಗಬೇಕು ಅನ್ನೋ ರೀತಿಯಲ್ಲಿ ವರ್ತಿಸ್ತೀರೋ ಹಾಗೆ ಅವರು ಕನಿಷ್ಠ ಅವರ ಮನೆಗಳಿಗೆ ಹೀರೋ ಆಗಿ ಬದುಕೋಗ್ಬಿಡಿ. ಅವರ ಸ್ವಾಭಿಮಾನವನ್ನು ಕೆಣಕಿ ನೀವೇ ನಿಮ್ಮ ಅಧೋಗತಿಗೆ ಕಾರಣರಾಗಲು ಹೋಗಬೇಡಿ. ರಾಜಕೀಯದಲ್ಲಿ ಎಂತೆಂಥ ರಾಜಕಾರಣಿಗಳು ಸೋತು ಸುಣ್ಣವಾಗಿದ್ದಾರೆ. ಎಲ್ಲವನ್ನ ಪರ್ಸನಲ್ ಆಗಿ ತಗೊಳ್ಳೋಕೆ ಹೋಗಬೇಡಿ. ನಾನು ನಿಮ್ಮನ್ನು ಸೋಲ್ಸೋಕೆ ಕ್ಷೇತ್ರಕ್ಕೆ ಬಂದಿಲ್ಲ, ಆದರೆ ಜನಗಳನ್ನು ಗೆಲ್ಸೋಕೆ ಬಂದಿದ್ದೇನೆ ಅಂತ ಪಾಠ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ನಾನು ಜನಗಳನ್ನ ಗೆಲ್ಲಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಬಿಟ್ರೆ ಯಾರನ್ನೋ ಸೋಲಿಸುವಂತಹ ಹೀನ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆ ರೀತಿಯ ಒಂದು ಯೋಚನೆ ಸಹ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ತಾವು ಹೇಳಿದಂತಹ ಆ ಒಂದು ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಯಾರೋ ಒಬ್ಬಷ್ಟು ಕಾರ್ಯಕರ್ತರನ್ನು, ಏನು ಒಂದು ಸಣ್ಣ ಸಣ್ಣ ಕಾರ್ಯಕರ್ತರು, ಹಳ್ಳಿಯ ಮಟ್ಟದ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ರೀತಿ ಅವರಿಗೆ ಬೆದರಿಕೆ ಹಾಕೋ ರೀತಿ ಆ ಒಂದು ಸ್ಟೇಟ್ಮೆಂಟ್ಸ್ ಇದ್ದಿದ್ದನ್ನು ನಾನು ನೋಡಿದೆ. ನನ್ನ ರಾಜಕೀಯ ನಾಯಕರಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಂಡು ಎಲ್ಲ ರಾಜಕೀಯ ನಾಯಕರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಒಬ್ಬ ಕಾರ್ಯಕರ್ತ ಇರ್ಬೋದು, ಒಬ್ಬ ಸಣ್ಣ ನಾಯಕ ಇರ್ಬೋದು ಅಥವಾ ದೊಡ್ಡ ನಾಯಕ ಯಾರೇ ಇರ್ಬೋದು, ಏನು ತಾವುಗಳು ಯಾವಾಗಾದರೂ ಬೇಕಾದಾಗ ಪಕ್ಷಗಳಿಂದ ಪಕ್ಷಗಳಿಗೆ ಜಂಪ್ ಮಾಡುವಂತಹ, ಅದಕ್ಕೆ ನಾನು ತ್ಯಾಗ ಮಾಡಿ ಬಂದೆ ಅಂತಹ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸಗಳನ್ನು ತಾವು ಮಾಡ್ಬೋದು. ತಾವು ಏನೇನು ಹುದ್ದೆಗಳನ್ನು ಏನು ಅದನ್ನು ಅನುಭವಿಸಿರ್ತೀರ ಅದಕ್ಕೆಲ್ಲ ಮತ್ತು ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತಹ ನೆಗೋಷಿಯೇಟ್ ಮಾಡುವಂತಹ, ಇಲ್ಲ ಅಂತಂದರೆ ನಾನು ಇನ್ನೇನೋ ಮಾಡಿಬಿಡ್ತೀನಿ ಅಂತಹ ಬ್ಲ್ಯಾಕ್ ಮೇಲ್ ಮಾಡುವಂತಹ ರಾಜಕಾರಣಗಳನ್ನು ಯಾರೋ ನಿಮ್ಮಷ್ಟು ದೊಡ್ಡ ಮಟ್ಟದ ರಾಜಕಾರಣಿಗಳು ಮಾಡ್ಬೋದು ಬಿಟ್ಟರೆ ಮಾಮೂಲಿ ಜನ, ಏನು ಪಾಪ ಹಳ್ಳಿಗಳಲ್ಲಿರುವಂತಹ ಜನ, ಪಂಚಾಯಿತಿ ಮಟ್ಟದ ಜನ, ಅವರು ತುಂಬ ದೊಡ್ಡ ಆಸೆಗಳನ್ನೇನೋ ಇಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ. ಅವರೆಲ್ಲ ಏನು ರಾಜಕೀಯ ಮಾಡ್ತಿರ್ತಾರಂದರೆ, ಆ ಸಣ್ಣ ಹಳ್ಳಿಯ ಮಟ್ಟದಲ್ಲಿ ಒಂದು 4 ಜನಕ್ಕೆ ಒಳ್ಳೇದಾಗುತ್ತಾ, ನನ್ನಿಂದ ಅವ್ರಿಗೇನಾದರೂ ಆದರೆ ನನಗೊಂದು ಹೆಸರು ಬರುತ್ತಾ ಅಂತ ಒಂದು ಸಣ್ಣ ಸ್ವಾರ್ಥ ಇರುತ್ತೆ. ಆ ಊರಲ್ಲಿ ನನಗೊಂದು ದೊಡ್ಡನವನಾಗಿ ನೋಡ್ಬೋದೇನೋ ಅನ್ನೋಂತಹ ಒಂದು ಸಣ್ಣ ಸ್ವಾರ್ಥ ಇರುತ್ತೆ ಬಿಟ್ಟರೆ ಅವ್ರು ಇನ್ನೇನೋ ನಿಮ್ಮ ಥರ ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡೋ ಅಷ್ಟು ಶಕ್ತಿ ಏನಲ್ಲಿರಲ್ಲ. ನೀವ್ಯಾರೂ ಅಷ್ಟು ಕೋಟಿಗಳನ್ನು ಮಾಡೋದಕ್ಕೆ ಬಿಡೋದು ಇಲ್ಲ. ಅಂತಹ ಒಂದು ಪರಿಸ್ಥಿತಿ. ನಾನು ಎಲ್ಲ ರಾಜಕೀಯ ನಾಯಕರಲ್ಲಿ ಹೇಳೋದೇನಂತಂದರೆ, ಒಬ್ಬ ಸಣ್ಣ ಕಾರ್ಯಕರ್ತ ಅಥವಾ ಒಬ್ಬ ಸಣ್ಣ ನಾಯಕ ಯಾರಾದರೂ ಇದ್ದಾನಂತಂದರೆ ಅವನು ತಮ್ಮ ಹಂಗಲ್ಲಿರಲ್ಲ. ತಾವು ಅವರನ್ನು ತಮ್ಮ ಹಂಗಲ್ಲಿ ಇಟ್ಕೊಬೇಕು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬೇಕು, ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಬೇಕು ಅನ್ನೋ ಭಾವನೆಯಿಂದ ತಾವೆಲ್ಲ ಹೊರಗಡೆ ಬರಬೇಕು. ಇನ್ನು ಅದೇ ವೇದಿಕೆಯಲ್ಲಿ ಮಾತನಾಡಿದ ಚಿಮುಲ್ ನಿರ್ದೇಶಕ ಕೆ.ವಿ. ನಾಗರಾಜ್ಗೂ ಟಾಂಗ್ ನೀಡಿದ ಸಂದೀಪ್ ರೆಡ್ಡಿ, ನೀವು ಮುತ್ಸದಿ ನಾಯಕರು, ರಾಜಕೀಯ ಸಂಧ್ಯಾ ಕಾಲದಲ್ಲಿ ನಿಜ ಮಾತನಾಡಿ. ನಿಮಗೆ ಚಿಮುಲ್ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿದ್ರಿ, ಆದರೆ ಚುನಾವಣೆಯಲ್ಲಿ ನಿಮ್ಮ ಪರ ನಿಂತು ಯಾರು ಕೆಲಸ ಮಾಡಿದ್ರು ಅನ್ನೋದನ್ನು ನೆನಪಿಸ್ಕೊಳ್ಳಿ. ನಿಮ್ಮ ವಿರೋಧಿ ಅಭ್ಯರ್ಥಿ ಕಾಕಲಚಿಂತ ರಾಜಣ್ಣ ನನಗೆ ಆತ್ಮೀಯರು, ಅಂಥವರು ನನ್ನ ಸಹಾಯ ಕೇಳಿದಾಗಲೂ ಇಲ್ಲ, ಈ ಬಾರಿ ನಾವೆಲ್ಲ KVN ಅವರನ್ನೇ ಗೆಲ್ಲಿಸಲು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಅವರ ಬೇಡಿಕೆಯನ್ನು ನಿಮಗೋಸ್ಕರ ತಿರಸ್ಕರಿಸಿದ್ದೆ. ನಾನು ನಿಮಗೆ ಮಾಡಿದ ಸಹಾಯದಿಂದ ನಿಮಗೆ ಎಷ್ಟು ಮಾತ್ರ ಗೆಲುವಿಗೆ ಸಹಾಯವಾಯಿತೋ ಇಲ್ವೋ, ಆದರೆ ನನ್ನ
ನನ್ನನ್ನು ಒಂದು ಬಣಕ್ಕೆ ಹೋಲಿಸಿ ಸುಧಾಕರ್ ಜೊತೆ ನಿಂತು ಶಹಬಾಸ್ ಗಿರಿ ಪಡೆದುಕೊಳ್ಳೋದಕ್ಕೆ ಹೊರಟಿದ್ದೀರಿ. ನಿಮ್ಮಿಂದ ಇದುವರೆಗೂ ನಾನು ಯಾವ ರಾಜಕೀಯ ಲಾಭವನ್ನು ಪಡೆದಿಲ್ಲ. ನಾನು ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿದ್ದಾಗ ನಿಮ್ಮ ಆಶೀರ್ವಾದ ಪಡೆದುಕೊಳ್ಳೋಕೆ ನಿಮ್ಮ ಮನೆಗೆ ಬರ್ತೀನಂದ್ರು ಅದು ಇದು ನೆಪ ಹೇಳಿ ತಪ್ಪಿಸ್ಕೊಂಡ್ರಿ. ಆದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ನನ್ನ ಸಹಾಯ ಪಡೆದ್ರಿ. ನಿಮ್ಮನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದವರ ವಿರುದ್ಧ ಹೋರಾಡಿ ನಿಮ್ಮನ್ನ ಗೆಲ್ಲಿಸಿದ ಬಣ ನನ್ನದು. ಕೆ.ವಿ. ನಾಗರಾಜ್ ಅವರೇ, ನಮ್ಮದು ಸೋಲಿಸೋ ಬಣ ಅಲ್ಲ, ತಿಳ್ಕೊಳ್ಳಿ. ನೀವು ನಾಯಕರು ಅಂತ ಭಾವಿಸಿರೋ ಆ ನಾಯಕರು ನಿಮಗೆ ಮುಂದಿನ ದಿನಗಳಲ್ಲಿ ಲೆಕ್ಕಾಚಾರವಿಲ್ಲದೆ ಉತ್ತಮ ಸ್ಥಾನಗಳನ್ನು ಕಲ್ಪಿಸಿಕೊಡ್ಲಿ ಅಂತ ಮಾರ್ಮಿಕವಾಗಿ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಕೆ.ವಿ. ನಾಗರಾಜ್ ಅಣ್ಣವರು ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವರ ರಾಜಕೀಯ ಸಂಧ್ಯಾಕಾಲದಲ್ಲಿ ಏನು ಹೇಳ್ತಾ ಇದ್ರು, ಯಾವುದೋ ಬಣದಲ್ಲಿ ಹೋಗಿ ಇವರೆಲ್ಲ ಹೋಗಿ ಒಂದಷ್ಟು ಜನ ಸೇರ್ಕೊತಿದ್ದಾರೆ ಅಂತ. ನಾಗರಾಜ್ ಅಣ್ಣನವರಿಗೆ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗರಾಜ್ ಅಣ್ಣವರೇ, ಈ ಒಂದು ಏನು ಬಣ ಅಂತ ನೀವು ಹೇಳ್ತಿದ್ದೀರಾ, ಈ ಬಣ ಇದೇ ನಿಮಗೆ ಟಿಕೆಟ್ ಸಿಗದೇ ಇದ್ದಾಗ KMF ಇದರಲ್ಲಿ ಕಷ್ಟ ಆದಾಗ ನಿಮಗೆ ಸಿಗಲಿ ಸಿಗದಿರ ಹೋಗಲಿ ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ಬಣ ನಾಗರಾಜಣ್ಣ. ನಾವು ಎಲ್ಲರೂ ಸಹ ನಮ್ಮ ಕೈಲಾದಷ್ಟು, ನಿಮ್ಮ ನಾಯಕರುಗಳಷ್ಟು ನಿಮ್ಮಷ್ಟು ದೊಡ್ಡವರು ಅಲ್ಲದೆ ಇದ್ರು ಒಂದು ಅಳಿಲು ಸೇವೆಯನ್ನು ಪ್ರಾಮಾಣಿಕವಾಗಿ ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಬಣ ನಾವು. ನೀವು ಹೇಳಿದ್ದು ಮಾತು ಕೇಳಿ ನಿಮ್ಮ ವಿರುದ್ಧ ಸೋತ್ರಲ್ಲ ಕಾಕಲಚಿಂತೆ ರಾಜಣ್ಣ ಅವ್ರು ನಿಜವಾಗ್ಲೂ ನಕ್ಕಿರ್ತಾರೆ. ಯಾಕಂದರೆ ಅದೇ ಕಾಕಲಚಿಂತೆ ರಾಜಣ್ಣ ಅವರು ನನ್ನ ಆತ್ಮೀಯ ಗೆಳೆಯರು, ನನ್ನ ಪಕ್ಕದ ಊರಿನವರು, ತುಂಬ ವರ್ಷಗಳ ಅವಿನಾಭಾವ ಸಂಬಂಧ ನಮ್ಮದು. ಸಂದೀಪ್, ನಾನು ಈ ಥರ ಎಲೆಕ್ಷನ್ ನಿಲ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಂದು ನನಗೆ ಕೆಲಸ ಮಾಡಬೇಕು ಅಂತ ಅವ್ರು ಕೇಳಿದಾಗ ನನಗೆ ಆವತ್ತೂ ಅವ್ರಿಗೆ ಓಪನ್ ಆಗಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕೆ.ವಿ. ನಾಗರಾಜಣ್ಣನ ಬಿಟ್ಟು ನಾವು ಬೇರೆ ಕೆಲಸ ಮಾಡಲ್ಲ ಅಂತ. ಕೆ.ವಿ. ನಾಗರಾಜಣ್ಣನವ್ರಿಗೆ ಈ ಮುಖಾಂತರ ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಲ್ಲೂ ರಾಜಕೀಯವಾಗಿ ನೀವು ನನಗೆ ಸಹಾಯ ಮಾಡಿಲ್ಲ ಇದುವರೆಗೂ. ನಾನು ಜಿಲ್ಲಾಧ್ಯಕ್ಷನಾದಾಗ ಅಣ್ಣ ನಿಮ್ಮ ಬಂದು ಆಶೀರ್ವಾದ ತಗೊತೀನಿ ಅಂದರೆ ನಿಮ್ಮ ಮನೆಗೆ ಬರೋಕ್ಕೆ ಬಿಡಲಿಲ್ಲ ತಾವು. ಬೇರೆ ಬೇರೆ ಕತೆಗಳು ಹೇಳಿ ನಮ್ಮ ಮನೆಗೆ ಬರ್ದಿರಂಗೆ ನೋಡ್ಕೊಂಡಂತಹ ನಾಯಕರು ತಾವು. ಆದರೂ ಸಹ ಅದನ್ನೆಲ್ಲ ಮರೆತು ನಿಮಗೆ ನಾವು ಏನಾಗುತ್ತೋ ಅದನ್ನು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಬಣದವರು ಅಣ್ಣ, ನಾವು ಸೋಲಿಸೋ ಬಣದವರಲ್ಲ. ನಿಮ್ಮನ್ನು ಸೋಲಿಸ್ಬೇಕು ಅಂತಿದ್ದಂತಹ ಜನಗಳಿದಾರಲ್ಲ, ಅಂತಹ ಟೈಮಲ್ಲಿ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಪಣತೊಟ್ಟಂತಹ ಬಣ ನಮ್ಮದು.